ನಮಸ್ಕಾರ. ಇರಾನ್ ಮೇಲೆ ಅಮೇರಿಕಾ ಮತ್ತು ಇಸ್ರೇಲ್ ದಾಳಿ ಮಾಡಿದ ಪರಿಣಾಮದಿಂದ ಅತ್ಯಂತ ಭಯಾನಕವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 35-36 ವರ್ಷದಿಂದ ನಿರಂತರವಾಗಿ ಸರ್ವಾಧಿಕಾರಿ ಇದ್ದಂಥ ಖೊಮೈನಿಯ ಹತ್ಯೆ ಆಗಿದೆ. ಬರ್ಬರವಾದಂಥ ಹತ್ಯೆ ಆಗಿದೆ. ಇವತ್ತು ಇಡೀ ಜಗತ್ತು ಗೊತ್ತು ಆ ಖೊಮೈನಿ ಅನ್ನುವಂಥ ವ್ಯಕ್ತಿ ಹೇಗಿದ್ದ, ಏನು ಆಡಳಿತ, ಏನು ಹೇಗೆ ಅಂತನ್ನುವಂಥದ್ದು. ಯಾವ ಮುಸ್ಲಿಮ ರಾಷ್ಟ್ರಗಳಿಗೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಕ್ಕೆ ಕೊಡಲಾರದಂಥ ಖೊಮೈನಿ. ಅಷ್ಟೇ ಅಲ್ಲ, ತಮ್ಮ ದೇಶದಲ್ಲೇ ಇರುವಂಥ ಹೆಣ್ಣುಮಕ್ಕಳಿಗೆ ಅತ್ಯಂತ ಕ್ರೂರವಾಗಿ ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡದೆ ಅವರನ್ನು ಪ್ರಾಣಿಗಳ ಥರ ನಡ್ಕೊಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಖೊಮೈನಿ. ಸೊ ಅಂಥ ವ್ಯಕ್ತಿ ಸತ್ತ ನಂತರ ಇವತ್ತು ಭಾರತದಲ್ಲಿರುವಂಥ ಮುಸ್ಲಿಮರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಶ್ರೀನಗರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಚಿಕ್ಕಬಳ್ಳಾಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಹೀಗೆ ಅನೇಕ, ಶಿವಮೊಗ್ಗ, ಇಲ್ಲೆಲ್ಲ ಕಡೆಗೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಹೇಳ್ತಾ ಇದ್ದು, ಗಾಂಧೀಜಿ ನಮ್ಮ ದೇಶದಲ್ಲಿ ಹೇಗೋ ಹಾಗೆ ಖೊಮೈನಿ ಇರಾನ್ದಲ್ಲಿ ಇದ್ದ ಹಾಗೆ ಅವರನ್ನು ಕೊಲ್ತಾರೆ ಅಂತಂದರೆ ಹೇಗೆ? ಏನು ವಿಚಿತ್ರ ಅಂತಂದರೆ ಗಾಂಧೀಜಿ ಜೊತೆ ಹೋಲಿಸ್ತೀರಿ. ಗಾಂಧೀಜಿ ಅಹಿಂಸಾವಾದಿ, ಖೊಮೈನಿ ಹಿಂಸಾವಾದಿ, ಅತ್ಯಂತ ಹೀನವಾದಂಥ ಕ್ರೂರಿಯಾದಂಥ ಒಬ್ಬ ಆ ವ್ಯಕ್ತಿಯ ಬಗ್ಗೆ ಇವತ್ತು ಗಾಂಧೀಜಿಯವ್ರ ಜೊತೆ ಹೋಲಿಸ್ತೀರಿ. ನಾಚಿಕೆ, ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಯಾರು ಏನನ್ನು ಹೋಲಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ವ ನಿಮಗೆ?